ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ವಜಾಗೊಳಿಸುವಂತೆ ಸೋನಿಯಾ ಗಾಂಧಿ ಅವರಿಗೆ ಪತ್ರವನ್ನು ಬರೆಯಲಾಗಿರುತ್ತೆ. ಪತ್ರ ಬರೆದಿದ್ದಂತಹ ಕಾಂಗ್ರೆಸ್ ಶಾಸಕ ಪಕ್ಷದಿಂದಲೇ ಅವರನ್ನು ಹೊರಗಾಕಲಾಗಿದೆ, ಅಂದರೆ ಉಚ್ಚಾಟನೆ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕೆಲವೊಂದು ವಿಚಾರಗಳಿದೆ, ಅದನ್ನು ಉಲ್ಲೇಖ ಮಾಡಿ ಪತ್ರವನ್ನು ಬರೆದಿದ್ದು ಸೋನಿಯಾ ಗಾಂಧಿ ಅವರು. ಆ ಕಾಂಗ್ರೆಸ್ ಶಾಸಕನನ್ನು ಈಗ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ, ಹೊರಗಾಕಲಾಗಿದೆ. ವಯಸ್ಸಿನ ಕಾರಣಕ್ಕೆ ಪಕ್ಷದ ಅಧ್ಯಕ್ಷ ಆಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ವಜಾಗೊಳಿಸುವಂತೆ ಮನವಿ ಮಾಡಿದ್ರು. ಪತ್ರವನ್ನು ಬರೆದು ಒಡಿಶಾದ ಮಾಜಿ ಶಾಸಕ ಮೊಹಮ್ಮದ್ ಮೋಕಿಮ್ ಏನಿದ್ದಾರೆ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ. ಮೋಕಿಮ್ರನ್ನ ಪಕ್ಷದಿಂದ ಹೊರಹಾಕಲು ಪಕ್ಷ ವಿರೋಧಿ ಚಟುವಟಿಕೆಗಳೇ ಕಾರಣ ಅಂತ ಪಕ್ಷ ಹೇಳ್ತಾ ಇದೆ, ಉಲ್ಲೇಖ ಮಾಡಿದೆ. ಒಡಿಶಾ ಪ್ರದೇಶ ಕಾಂಗ್ರೆಸ್ ಸಮಿತಿ ನೋಟಿಸ್ ಕೂಡ ಹೊರಡಿಸಿದೆ. ಆ ನೋಟಿಸ್ನಲ್ಲಿ ಉಲ್ಲೇಖ ಮಾಡಿದೆ, ಪಕ್ಷವು ಪ್ರಸ್ತುತ ಕಠಿಣ ಸಮಯವನ್ನು ಎದುರಿಸ್ತಾ ಇದ್ದು ಹೊಸ ನಾಯಕತ್ವದ ಅಗತ್ಯ ಇದೆ ಅಂತ ಅವರು ಪತ್ರ ಬರೆಯುತ್ತಾರೆ. ಕೆಲವೊಂದು ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ ಪತ್ರದಲ್ಲಿ. ಜೊತೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ವಯಸ್ಸಾಗಿದೆ, ವಯಸ್ಸಿನ ಕಾರಣವನ್ನು ಕೊಡ್ತಾ ಇದ್ದಾರೆ. ಅವರ ವಯಸ್ಸು ನಾಯಕತ್ವಕ್ಕೆ ತಮಗೆ ಅನುಕೂಲ ಆಗ್ತಾ ಇಲ್ಲ. ಜ್ಯೋತಿರಾದಿತ್ಯ ಸಿಂಧಿಯಾ ಮತ್ತು ಹಿಮಂತ ಬಿಸ್ವಾ ಏನಿದ್ದಾರೆ ಇಂಥವರು ಪಕ್ಷದಿಂದ ಹೊರಗೋಗಿದ್ದಾರೆ. ಕಾಂಗ್ರೆಸ್ ತನ್ನ ಮುಂದಿನ ತಲೆಮಾರುಗಳನ್ನು ಉಳಿಸ್ಕೊಳ್ಳೋಕೆ ಆಗ್ತಾ ಇಲ್ಲ, ವಿಫಲ ಆಗ್ತಾ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ತುಂಬ ಹಿರಿಯರಾಗ್ಬಿಟ್ಟಿದ್ದಾರೆ, ಅವ್ರಿಗೆ ವಯಸ್ಸಾಗಿದೆ. ಹೀಗಾಗಿ ಪಕ್ಷಕ್ಕೆ ಈಗ ಯುವ ನಾಯಕರನ್ನು ತರೋದು ಅಗತ್ಯ ಇದೆ, ಮುಂದಕ್ಕೆ ತರಬೇಕಾಗಿದೆ. ಯುವ ಜನರೊಂದಿಗೆ ಸಂಪರ್ಕ ಸಾಧಿಸೋಕೆ ಇದು ಅನಿವಾರ್ಯ ಕೂಡ ಆಗಿದೆ. ಇದ್ರ ಬಗ್ಗೆ ನೀವು ಯೋಚನೆ ಮಾಡಬೇಕು. ಹೀಗಾಗಿ ಪ್ರಿಯಾಂಕಾ ಗಾಂಧಿ ಅವರಿಗೆ ಪಕ್ಷದ ಚುಕ್ಕಾಣಿಯನ್ನು ನೀಡುವಂತೆ ಪತ್ರದಲ್ಲಿ ಉಲ್ಲೇಖ ಮಾಡಿ ಪತ್ರ ಬರೆದಿದ್ದಾರೆ. ಖರ್ಗೆ ಅವರನ್ನು ವಜಾಗೊಳಿಸುವಂತೆ ಈ ರೀತಿಯಾಗಿ ಬರೆದಂತಹ ಪತ್ರವನ್ನು ನೋಡಿ ಪಕ್ಷ ಏನು ಮಾಡಿದೆ, ಈಗ ಅವರನ್ನ ಕಾಂಗ್ರೆಸ್ ಪಕ್ಷದಿಂದ ಹೊರಗೆ ಹಾಕಿದೆ, ಉಚ್ಚಾಟನೆ ಮಾಡಲಾಗಿದೆ. ಕಾಂಗ್ರೆಸ್ ಶಾಸಕರನ್ನು, ಒಡಿಶಾದ ಶಾಸಕ ಇವರು ಮಲ್ಲಿಕಾರ್ಜುನ ಖರ್ಗೆ ಅವರು ವಯಸ್ಸಾಗ್ಬಿಟ್ಟಿದೆ, ಯುವ ಜನರ ಜೊತೆ ಅವರು ಚೆನ್ನಾಗಿ ಮಾತಾಡೋಕೆ ಬೆರೀಬೇಕು, ನಮಗೆ ಯುವಕರು ಬೇಕಾಗಿದ್ದಾರೆ. ಹೀಗಾಗಿ ಅವರನ್ನು ಕೆಳಗಿಳಿಸಿ ಪ್ರಿಯಾಂಕಾ ಗಾಂಧಿಯವರನ್ನು ನೀವು ಅಧ್ಯಕ್ಷರನ್ನಾಗಿ ಮಾಡಿ, ಅವರಿಗೆ ಅಧಿಕಾರವನ್ನು ಕೊಡಿ, ಯುವ ನಾಯಕರಿದ್ದಾರೆ ನಮ್ಮಲ್ಲಿ ಕಾಂಗ್ರೆಸ್ನಲ್ಲಿ ಅಂತ ಹೇಳಿ ಇವರು ಪತ್ರವನ್ನು ಬರೆದಿರ್ತಾರೆ. ಹೀಗಾಗಿ ಇವರ ಮೇಲೆ ಪಕ್ಷ ವಿರೋಧಿಯ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ ಇವರು ಅಂತ ಹೇಳಿ ಕಾರಣವನ್ನು ಕೊಟ್ಟು ಪಕ್ಷದಿಂದ ಹೊರಗೆ ಹಾಕಲಾಗಿದೆ. ಮೊಹಮ್ಮದ್ ಮೋಕಿಮ್ ಏನಿದ್ದಾರೆ ಅವರನ್ನು ಈ ರೀತಿಯಾಗಿ ಉಚ್ಚಾಟನೆ ಮಾಡುವಂತೆ ಕೆಲವೊಂದು ಕಾರಣವನ್ನು ಕೊಟ್ಟು ನೋಟಿಸನ್ನು ಕೂಡ ಕೊಟ್ಟಿದ್ದಾರೆ. ಶಿಸ್ತು ಸಮಿತಿ ನೋಟಿಸ್ ಕೊಟ್ಟಿದೆ ಒಡಿಶಾದು, ಕೊಟ್ಬಿಟ್ಟು ಈ ರೀತಿಯ ಕಾರಣ ಇದೆ, ಇವ್ರನ್ನ ಇದಕ್ಕಾಗಿ ನಾವು ಹೊರಗೆ ಹಾಕ್ತಾ ಇದ್ದೀವಿ ಅಂತ ಕೂಡ ಹೇಳಿದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೀಗಾಗಿ ಅವರನ್ನು ಹೊರಗೆ ಹಾಕಲಾಗಿದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ನಿನ್ನ ಮೊನ್ನೆ ಅಷ್ಟೇ ತೋರಿಸಿದ್ರು, ಅವರು ಪಕ್ಷಕ್ಕಾಗಿ ಎಷ್ಟು ನಾನು ನಿಷ್ಠನಾಗಿರ್ತೀನಿ ಅಂತ ಹೇಳಿ. ಅವರು ಮಗನಿಗೆ ಆಪರೇಷನ್ ಇದ್ದರೂ ಕೂಡ ಅವರು ಹೋಗಿರಲಿಲ್ಲ, ನನಗೆ ಪಕ್ಷನೇ ಮುಖ್ಯ ಅಂತ ಹೇಳಿ ಅವರು ಪಕ್ಷಕ್ಕಾಗಿ ಬಂದಿದ್ರು, ಪಕ್ಷದ ಹೋರಾಟದಲ್ಲಿ ಭಾಗಿಯಾಗಿದ್ದರು. ಅಂತಹ ವ್ಯಕ್ತಿಯನ್ನು ಇವರು ಹೊರಗಾಕಿ, ಅಂದರೆ ಅವರ ಸ್ಥಾನದಿಂದ ಕೆಳಗಿಳಿಸಿ ಅವರನ್ನು ವಜಾಗೊಳಿಸಿ ಅಂತ ಹೇಳ್ತಾರೆ. ಅಂದರೆ ಇದು ಹೆಂಗೆ ಒಪ್ಪುತ್ತೆ ಕಾಂಗ್ರೆಸ್? ಅವರ ಒಂದು ಅನುಭವ, ಇಷ್ಟು ವರ್ಷದ ರಾಜಕೀಯ ನಡೆಸಿರುವಂತಹ ರೀತಿಯನ್ನು ನೋಡಿಕೊಂಡೇ ಆ ಸ್ಥಾನದಲ್ಲಿ ಕೂರಿಸಿರುವಂಥದ್ದು. ಯುವಕರು ಬೇಕು, ಯುವಕರು ಬಂದ ತಕ್ಷಣ ಎಲ್ಲ ಬದಲಾವಣೆ ಆಗ್ಬಿಡುತ್ತೆ ಅಂತ ಏನಿಲ್ಲ. ಅನುಭವಿಗಳು ಬೇಕೇ ಬೇಕಾಗುತ್ತೆ. ಕಾಂಗ್ರೆಸ್ ಪಕ್ಷಕ್ಕೆ ಅನುಭವಿಗಳ ಒಂದು ಅಗತ್ಯ ಇದೆ, ಮತ್ತು ಎಕ್ಸ್ಪೀರಿಯನ್ಸ್. ಯಾರು ದೊಡ್ಡವರಿದ್ದಾರೆ ಅವರಿಗೆ ಮೊದಲ ಆದ್ಯತೆಯನ್ನು ಕೊಡ್ತಾರೆ ಕಾಂಗ್ರೆಸ್ನಲ್ಲಿ. ಹೀಗಿರುವಾಗ ಮಲ್ಲಿಕಾರ್ಜುನ ಖರ್ಗೆ ಅವರನ್ನೇ ನೀವು ತೆಗೆದುಹಾಕ್ಬಿಡಿ, ವಜಾಗೊಳಿಸಿ ಅಂತ ಪತ್ರ ಬರೆದು ಹೆಂಗೆ ಸುಮ್ಮನೆ ಬಿಡ್ತಾರೆ? ಅವ್ರನ್ನ ತೆಗೆದುಹಾಕೋ ಬದಲು ಇವ್ರನ್ನೇ ತೆಗೆದುಹಾಕಿದ್ದಾರೆ ಅಷ್ಟೇ. ಮೋಕಿಮ್ ಅವರನ್ನು ಪಕ್ಷದಿಂದನೇ ಹೊರಗೆ ಹಾಕ್ಬಿಡ್ತೆ, ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕಾಂಗ್ರೆಸ್ಸು ಉಲ್ಲೇಖ ಕೂಡ ಮಾಡಿದೆ. ಈ ಒಂದು ವಿಚಾರವಾಗಿ ಈ ಒಂದು ಚಟುವಟಿಕೆಗಳಿಂದಾಗಿ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ಮೋಕಿಮ್ ಅವರನ್ನು ಹೊರಗೆ ಹಾಕಲಾಗಿದೆ ಅಂತ ಹೇಳಿ ಒಡಿಶಾ ಪ್ರದೇಶ ಕಾಂಗ್ರೆಸ್ ಸಮಿತಿ ಏನಿದೆ OPCC ನೋಟಿಸ್ ಕೂಡ ಹೊರಡಿಸಿದೆ. ಈ ಒಂದು ಕಾರಣವನ್ನು ಹೇಳಿದೆ. ಅವರು ಹೇಳ್ತಾ ಇದ್ದಾರೆ ಏನು ಅಂತಂದರೆ, ನೋಡಿ ಈಗ ಸದ್ಯದ ಪರಿಸ್ಥಿತಿ ಏನಿದೆ, ಒಡಿಶಾ ಕಾಂಗ್ರೆಸ್ನಲ್ಲಿ ತೀವ್ರವಾದಂತಹ ಒಂದು ನಾಯಕತ್ವದ ಕೊರತೆ ಇದೆ. ಹಲವಾರು ವರ್ಷಗಳೆಲ್ಲ ಒಂದಿಷ್ಟು ನಾಯಕರುಗಳೇ ಮುಂಚೂಣಿಯಲ್ಲಿದ್ದರೂ ಕೂಡ ಅವರು ಪಕ್ಷದ ಕಾರ್ಮಿಕರಿಗೆ ದಿಕ್ಕು ತೋರಿಸ್ತಾ ಇಲ್ಲ ಸರಿಯಾದ ರೀತಿಯಲ್ಲಿ. ತಳಮಟ್ಟದ ಕಾರ್ಯಕರ್ತರು ಗೊಂದಲದಲ್ಲಿದ್ದಾರೆ, ಧೈರ್ಯ ಕಳೆದುಕೊಂಡಿದ್ದಾರೆ. ಅವರಿಗೆ ಧೈರ್ಯ ತುಂಬಬೇಕು, ದಿಕ್ಕು ತೋಚದಂತೆ ಕಾಣ್ತಾ ಇದೆ, ಅವರಿಗೆ ಗೊತ್ತಾಗ್ತಾ ಇಲ್ಲ ಏನು ಮಾಡಬೇಕಂತ. ಅವರಿಗೆಲ್ಲ ದಾರಿ ತೋರಿಸ್ಬೇಕಂದ್ರೆ ಯುವ ನಾಯಕರು ಬರಬೇಕು. ತಾವು ಕಳೆದ 3 ವರ್ಷಗಳಿಂದ MLA ಆಗಿತ್ತು, ಕಾಂಗ್ರೆಸ್ ವರಿಷ್ಠ ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗಲು ಪ್ರಯತ್ನಿಸುತ್ತಿದ್ದೇನೆ, ಆದರೆ ಕೆಲವೊಂದು ವಿಚಾರದಲ್ಲಿ ಆಗ್ತಾ ಇಲ್ಲ ಅಂತ ಏನೋ ಒಂದು ಹೇಳಿ ಪತ್ರವನ್ನು ಬರೆದಿದ್ದಾರೆ. ಅವರ ಒಂದು ಅಭಿಪ್ರಾಯಗಳನ್ನು ನೋಡಿದಂತಹ ಕಾಂಗ್ರೆಸ್ ಹೈಕಮಾಂಡ್ ಹೇಳಿದ ಅವರನ್ನು ಉಚ್ಚಾಟನೆ ಮಾಡಿದೆ. ಇವರು ಪಕ್ಷ ವಿರೋಧ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ, ಇದು ಸರಿಯಲ್ಲ ಅಂತ ಹೇಳಿ
ಅವರನ್ನೇ ಪಕ್ಷದಿಂದ ಹೊರಗಾಕಿ ಈ ರೀತಿಯಾಗಿ ಹೇಳಿದೆ. ಕೆಲವೊಂದು ಕಾರಣಗಳನ್ನು ಕೊಟ್ಟಿದೆ. ಮೋಕಿಮ್ ಅವರು ಈಗ ಪಕ್ಷದಿಂದ ಹೊರಗಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಗ್ಗೆ ಮಾತನಾಡೋದಕ್ಕೆ ಅವರನ್ನು ಪಕ್ಷದಿಂದ ಅವರ ಸ್ಥಾನದಿಂದ ಕೆಳಗಿಳಿಸಿ ಅಥವಾ ಚಾಟನೆ ಮಾಡಿ ಅಂತ ಏನು ಹೇಳಿದರು, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರನ್ನ ಹೋಗೋ ಅಂತ ಹೇಳೋ ಬದಲು ಇವರನ್ನೇ ನೀವೇ ಹೋಗ್ಬಿಡಿ ಅಂತ ಹೇಳಿ ನೋಟಿಸ್ ಕೊಟ್ಟು ಇವ್ರನ್ನ ಕಳಿಸ್ಬಿಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.